श्रीगुरुभ्यो नमः हरिः ओं व्यासाय भवनाशाय श्रीशाय गुणराशये विद्याय बुद्धिविद्याय बुद्धाय च नमो नमः चित्रै प्रदक्षिणं वेदे वाक्यमाने रघुपते भावं देन्ति भातिश्रीजयतीर्था पृथ्वीमण्डलमध्यस्थाः पूर्णबोधमनाः विष्णुवांशप्रदेयाः नामस्य नमः वेदेशमनिसत्पाद सेवा सम्पत्तवे यादवार्यं वरसुधा टीकाकारं नयं नमः श्रीगुरुभ्यो नमः हरिः ओಂ। ಇವತ್ತಿನ ದಿನ ಶ್ರೀ ಯಾದವಾರ್ಯರ ಪುಣ್ಯದಿನ. ಈ ಪವಿತ್ರ ದಿನದಲ್ಲಿ ನಾವು ಅವರ ಬಗ್ಗೆ ವಿಶೇಷವಾದ ಸ್ಮರಣವನ್ನು ಮಾಡುವುದು ಬಹಳ ಅವಶ್ಯಕ. ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಅತಿ ಪ್ರಸಿದ್ಧರಾದ ಜಗತ್ಪ್ರಸಿದ್ಧರಾಗಿರ್ತಕ್ಕಂತಹ ಶ್ರೀ ಶ್ರೀ ರಘುತ್ತಮತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವೇದೇಶ ತೀರ್ಥರು ಅಂಥೇಳಿ. ಅವರು ಯದ್ಯಪಿ ಸಂಸ್ಥಾನಕ್ಕೆ ಪೀಠಕ್ಕೆ ಅವರು ಬರಲಿಲ್ಲ, ಆದರೂ ಕೂಡ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಅವರು ವಿಶೇಷವಾಗಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಸೇವೆಯನ್ನು ಗ್ರಂಥ ರೂಪದಲ್ಲಿ ಅನೇಕ ಗ್ರಂಥಗಳ ರೂಪದಲ್ಲಿ ಅವರು ಮಾಡಿದ್ದಾರೆ. ರಘುತ್ತಮ ಸ್ವಾಮಿಗಳ ಶಿಷ್ಯರು ಮತ್ತು ಅದೇ ಪೀಠದಲ್ಲಿ ಉತ್ತರಾಧಿಕಾರಿಗಳಾಗಿ ಬಂದವರು ಶ್ರೀ ವೇದವ್ಯಾಸ ತೀರ್ಥರು ಅಂಥೇಳಿ. ಆ ವೇದವ್ಯಾಸ ತೀರ್ಥರಲ್ಲಿಯೂ ಕೂಡ ವೇದೇಶ ತೀರ್ಥರು ಉಪದೇಶವನ್ನು ಸ್ವೀಕಾರ ಮಾಡಿದ್ದಾರೆ. ರಘುತ್ತಮ ಸ್ವಾಮಿಗಳಲ್ಲಿಯೂ ಕೂಡ ಪಾಠಗಳನ್ನು ಓದಿ ಉಪದೇಶವನ್ನು ಸ್ವೀಕಾರ ಮಾಡಿದವರು ಅಂತ ನಾವು ಚರಿತ್ರದಲ್ಲಿ ನಾವು ಕೇಳುತ್ತೇವೆ. ರಘುತ್ತಮ ಸ್ವಾಮಿಗಳು ವೇದೇಶ ತೀರ್ಥರಿಗೆ ಸಂಸ್ಥಾನ ಕೊಡ್ತೇನೆ, ಪೀಠವನ್ನು ಕೊಡ್ತೇನೆ ಅಂತ ಹೇಳಿದಾಗಲೂ ಕೂಡ ಅವರು ಯಾದವಾರ್ಯರಿಗೆ ಪಾಠ ಹೇಳಬೇಕು ಅನ್ನೋ ಒಂದೇ ಕಾರಣದಿಂದ ಅವರು ಅದನ್ನು ಸ್ವೀಕಾರ ಮಾಡಲಿಲ್ಲ. ಒಂದು ದಿನ ಅವರು ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ ಅಂತೂ ಕೂಡ ಚರಿತ್ರದಲ್ಲಿ ನಾವು ಕೇಳ್ತಾ ಇದ್ದೇವೆ. ಅಂತಹ ವೇದೇಶ ತೀರ್ಥರ ಪೂರ್ವಾಶ್ರಮದ ತಮ್ಮಂದರೆ ಯಾದವಾರ್ಯರು ಅಂಥೇಳಿ. ಅವರು 3 ಜನ ಅಣ್ಣ ತಮ್ಮಂದರು ಅಂತ ನಾವು ಅವರ ವಂಶದವರು ಹೇಳಿ ನಾವು ಕೇಳುತ್ತೇವೆ. ವೇದೇಶ ತೀರ್ಥರು ಅವರು ಹಿರಿಯರು, ಅನಂತರ ಕೃಷ್ಣಾಚಾರ್ಯರು ಅಂತ ಹೇಳಿ ಬಿದರಹಳ್ಳಿ ಮನೆತನ, ಬಿದರಹಳ್ಳಿ ಕೃಷ್ಣಾಚಾರ್ಯರು ಅಂತ ಹೇಳಿ, ಅನಂತರ ಯದುಪತ್ಯಾಚಾರ್ಯರು ಅಂತ ಹೇಳಿ. ಆ ಯದುಪತ್ಯಾಚಾರ್ಯರನ್ನೇ ಎಲ್ಲರೂ ಕೂಡ ಯಾದವಾರ್ಯರು ಅಂತ ಮರ್ಯಾದೆಯಿಂದ ನಾವು ಹೇಳುತ್ತೇವೆ. ಆ ಯಾವ ಕೃಷ್ಣಾಚಾರ್ಯರು ಅಂತ ಇದ್ದರೋ ಅವರ ಮಕ್ಕಳು ತಾನೇ, ಸುಪುತ್ರರು ತಾನೇ ನಮ್ಮ ಶ್ರೀನಿವಾಸ ತೀರ್ಥರು. ಅವರು ಸಣ್ಣ ವಯಸ್ಸಲ್ಲೇನೇ ಅವರು ಬೇಗನೆ ಅವರು ತಂದೆ ತಾಯಿಯನ್ನು ಕಳ್ಕೊತಾರೆ ಶ್ರೀನಿವಾಸ ತೀರ್ಥರು. ಆದ್ದರಿಂದ ಯಾದವಾರ್ಯರೇ ಆ ಮಗುವನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಅವರಿಗೆ ಬೇಕಾದಷ್ಟು ಜ್ಞಾನೋಪದೇಶವನ್ನು ಮಾಡಿ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳ ಪಾಠವನ್ನು ಕೂಡ ಅವರಿಗೆ ಹೇಳಿದ್ದಾರೆ. ಅಂತಹ ಯದುಪತ್ಯಾಚಾರ್ಯರು ಎಂಬ ಯಾದವಾರ್ಯರು ಅವರ ಚರಿತ್ರೆಯಲ್ಲಿ ನಾವು ಕೇಳುವಾಗ ಅವರು ಮೊದಲು ಈ ಯಾವ ಶಾಸ್ತ್ರ ಮಾರ್ಗದಲ್ಲಿ, ವೈದಿಕ ಮಾರ್ಗದಲ್ಲಿ ಅವರು ಇರಲಿಲ್ಲ. ಅವರು ಒಂದು ರತ್ನ ವ್ಯಾಪಾರಿಗಳಾಗಿ ಇದ್ದರು. ಬೇಕಾದಷ್ಟು ಶ್ರೀಮಂತಿಕೆ, ಏನೂ ಕಡಿಮೆ ಇಲ್ಲ, ಏನೂ ಕೊರತೆ ಇಲ್ಲ. ಆದರೆ ಒಂದು ದಿನ ಅಕಸ್ಮಾತ್ ಆಗಿ ಅವರಿಗೆ ವೈರಾಗ್ಯ ಬಂದಿದೆ. ಎಲ್ಲವನ್ನೂ ಕೂಡ ಪರಿತ್ಯಾಗವನ್ನು ಅವರು ಮಾಡಿದ್ದಾರೆ. ಅವರು ಪ್ರತಿನಿತ್ಯ ನಾವು ವ್ಯಾಪಾರಕ್ಕೆ ಹೊರಟು ಹೋಗುವಾಗ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮ ಲಕ್ಷ್ಮಣೋ, ಎಲ್ಲರಿಗೂ ಪ್ರಸಿದ್ಧವಾದ ಈ ಶ್ಲೋಕ. ಈ ಶ್ಲೋಕವನ್ನು ಅವರು ಪ್ರತಿನಿತ್ಯ ಆ ಶ್ಲೋಕವನ್ನು ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರು ಮುಂದೆ ವ್ಯಾಪಾರಕ್ಕೆ ಹೊರಡ್ತಾ ಇದ್ರು. ಆದರೆ ಯಾವುದೋ ಒಂದು ದಿನ ಅಕಸ್ಮಾತ್ ಆಗಿ ಕೆಲವ ಕಳ್ಳರು ಬಂದಿದ್ದಾರೆ. ಆ ಚೋರರು ಇವರು ದೊಡ್ಡ ರತ್ನ ವ್ಯಾಪಾರಿಗಳು, ಇವರಲ್ಲಿ ಬೇಕಾದಷ್ಟು ದುಡ್ಡು ಕಾಸು ಇರ್ತದ, ರತ್ನಗಳು ಇರ್ತದ ಅಂತ ಹೇಳಿ ಇವರಲ್ಲಿ ಆ ವಸ್ತುಗಳನ್ನು ಅಪಹಾರ ಮಾಡಲಿಕ್ಕೆ ಆ ಕಳ್ಳರು ಬಂದಾಗ ಅವರ ಕಣ್ಣಿಗೆ ದೇವರೇ ಕಾಣಿಸ್ತಾನೆ. ಈ ಶ್ಲೋಕದಲ್ಲಿ ಹೇಳುವಂತೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಅಂತ ಹೇಳುವಂತೆ ಯಾದವಾರ್ಯರ ಮುಂದೆ ನರಸಿಂಹದೇವರು, ಹಿಂದೆ ಕೃಷ್ಣ, ಎಡಕ್ಕೆ ಬಲಕ್ಕೆ ರಾಮಲಕ್ಷ್ಮಣರು ಆ ಚೋರರ ಕಣ್ಣಿಗೆ ಕಾಣಿಸಿದ್ದಾರೆ. ಓಹೋ, ಇವರನ್ನ ಪರಮಾತ್ಮನೇ ಇಷ್ಟು ರೂಪಗಳಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೆದರಿ ಅವರು ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಏನು ಕಳ್ಳತನ ಏನು ಮಾಡೋದಿಲ್ಲ. ಆದರೆ ಏನು
ವಿಚಾರಿಸಿದಾಗ ಯಾದವಾರರಲ್ಲಿ ಆ ಕಳ್ಳರೇ ಹೇಳ್ತಾರೆ, ಹೀಗೆ ನಿಮ್ಮ ಹಿಂದೆ ಮುಂದೆ ಎಲ್ಲ ಭಾಗದಲ್ಲಿಯೂ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ನಾವು ದೇವರ ರೂಪಗಳನ್ನು ನಾವು ಕಂಡೇವೆ ಅಂತ ಕಳ್ಳರು ಹೇಳ್ತಾರೆ. ಆವಾಗ ಯಾದವಾರರಿಗೆ ಅನಿಸ್ತದೆ, ನಾವೇನೋ ಈ ಪ್ರತಿನಿತ್ಯ ಈ ಶ್ಲೋಕವನ್ನ ಮಾಮೂಲಿನಂತೆ ನಾವೇನೋ ಹೇಳ್ಕೊಂಡು ಹೋಗ್ತೇವೆ, ಅಷ್ಟು ಏನೋ ಅನುಸಂಧಾನವನ್ನು ಕೂಡ ನಾವು ಮಾಡದೆ ಸಾಮಾನ್ಯ ಪ್ರತಿನಿತ್ಯ ಏನೋ ಬಾಯಲ್ಲಿ ಬರೋದು ಶ್ಲೋಕವನ್ನು ಹೇಳಿಬಿಟ್ಟು ಹೋಗ್ತೇವೆ. ಆದರೂ ಪರಮಾತ್ಮ ನಮ್ಮನ್ನು ಕಾಪಾಡಿದ್ದಾನೆ. ನಾವು ಅವನನ್ನ ಅಂತಹ ಒಂದು ಭಕ್ತಿಯಾದಿಗಳನ್ನು ನಾವು ಮಾಡದೇ ಇದ್ರೂ ಅವ ಎಷ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದನ್ನು ನೋಡಿ ಯಾದವಾರರಿಗೆ ಆಗ ಅವರಿಗೆ ಭಕ್ತಿ ಮತ್ತು ವೈರಾಗ್ಯ ಎರಡೂ ಕೂಡ ವಿಜೃಂಭಿತವಾಗಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಕಳ್ಳರ ಕಣ್ಣಿಗೇನೇವೆ ಪರಮಾತ್ಮ ಕಾಣಿಸಿದ್ದಾನೆ, ಆದ್ರೆ ನಮ್ಮ ಕಣ್ಣಿಗೆ ಅವ ಕಾಣಿಸ್ತಾ ಇಲ್ಲ. ಇಷ್ಟೊಂದು ನಾವು ಏನು ಪ್ರತಿಕ್ರಿಯೆ ನಾವು ಮಾಡದೇ ಇದ್ರೂ ಕೂಡ ನಮಗೆ ಇಷ್ಟೊಂದು ಅನುಗ್ರಹವನ್ನು ಮಾಡಿದ, ರಕ್ಷಣವನ್ನು ಮಾಡಿದ ಪರಮಾತ್ಮನನ್ನ ನಾವು ಬಿಡಬಾರದು ಎಂಬುದು ಒಂದು. ಇನ್ನೊಂದು, ಸಾಮಾನ್ಯ ಕಳ್ಳರಿಗೆ ದರ್ಶನ ಕೊಟ್ಟಿರತಕ್ಕಂತಹ ಪರಮಾತ್ಮ ನಮಗೆ ದರ್ಶನ ಕೊಟ್ಟಿಲ್ಲ ಅಂದರೆ ಹೇಗೆ? ಅವನ ದರ್ಶನವನ್ನು ಪಡೀಲಿಕ್ಕೆ ನಾವು ಏನಾದರೂ ನಾವು ಪ್ರಯತ್ನವನ್ನು ನಾವು ಮಾಡಲೇಬೇಕು ಅಂತೇಳಿ ಹಠವಾಗಿ ಯಾದವಾರರು ಎಲ್ಲವನ್ನೂ ಬಿಟ್ಟುಬಿಡುತ್ತಾರೆ. ಅವರಿಗೆ ಶ್ರೀಮಂತಿಕೆ ಇತ್ತು, ಸರ್ವವನ್ನು ಕೂಡ ಪರಿತ್ಯಾಗ ಮಾಡಿ ಬ್ರಾಹ್ಮಣರಿಗೆ ಎಲ್ಲವನ್ನೂ ಕೂಡ ದಾನವನ್ನು ಕೊಟ್ಟು ಅವರು ಶಾಸ್ತ್ರ ಮಾರ್ಗಕ್ಕೆ ಅವರು ಬರ್ತಾರೆ. ಆವಾಗ ಸುಮಾರು ಅವರಿಗೆ 40 ವರ್ಷ ಆಗಿತ್ತು ಅಂತ ನಾವು ಕೇಳ್ತೇವೆ. ಅವರೂ ಸರಿ, ಅವರ ಮನೆಯವರೂ ಸರಿ, ಇಬ್ಬರೂ ಕೂಡ ಅತ್ಯಂತ ವೈರಾಗ್ಯದಿಂದ ಎಲ್ಲವನ್ನೂ ಬಿಟ್ಟು ಬರೀ ಬಡತನಕ್ಕೆ ಅವರು ಹೋಗ್ತಾರೆ. ಏನೂ ಇಲ್ಲ, ಮನೆ ಬಾಗಿಲು ಏನು ಉಡಲಿಕ್ಕೆ ವಸ್ತ್ರವನ್ನು ಶುರು ಮಾಡಿಕೊಂಡು ನಾಳೆ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಗೆ ಯಾದವಾರರು ಹೋಗ್ತಾರೆ. ಆ ಪರಿಸ್ಥಿತಿ ತಾವೇ ತರಿಸ್ಕೊತಾರೆ. ವಿಶೇಷವಾಗಿ ನಮ್ಮ ಅಣ್ಣಂದರಾದ ವೇದೇಶ ತೀರ್ಥರನ್ನೇ ಶರಣ ಹೊಂದಿ ಆ ವೇದೇಶ ತೀರ್ಥರೇ ಯಾದವಾರರಿಗೆ ಎಲ್ಲ ಗ್ರಂಥಗಳನ್ನು ಕೂಡ ಪಾಠವನ್ನು ಹೇಳ್ತಾರೆ. 40 ವರ್ಷಕ್ಕೆ ಅನಂತರದಲ್ಲೇನೆ ಅವರು ಈ ರೀತಿಯಾದ ಒಂದು ಶಾಸ್ತ್ರಾಭ್ಯಾಸವನ್ನ ವಿಶೇಷವಾಗಿ ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಬೇಕಾದಷ್ಟು ಗುರುಗಳಲ್ಲಿ ಅಧ್ಯಯನವನ್ನು ಮಾಡಿದರು. ಆ ಮಾಡಿದ ಅಧ್ಯಯನ ಸಾರ್ಥಕ ಆಗುವಂತೆ ತಾವು ಮತ್ತೆ ಅನೇಕ ಶಿಷ್ಯರಿಗೆ ಅವರು ಪಾಠಗಳನ್ನು ಹೇಳ್ತಾರೆ. ಸುಮಾರು ಮನೆಯಲ್ಲೇ ಇಟ್ಟುಕೊಂಡು 8 ಶಿಷ್ಯರನ್ನು ಪೋಷಣೆ ಮಾಡಿ ಅವರಿಗೆ ಪಾಠ ಹೇಳಿದ್ದಾರೆ ಅಂತ ನಾವು ಕೇಳ್ತೇವೆ. ಆ 8 ಜನ ಶಿಷ್ಯರು ಯಾರ್ಯಾರು ಯಾದವಾರರಿಗೆ ಇದ್ದರೋ ಅವರ ಮನೆತನದವರು, ಅವರ ವಂಶದವರು ಈಗಲೂ ಕೂಡ ನಾವು ಭೂಮಿಯಲ್ಲಿ ನಾವು ಕಾಣುತ್ತೇವೆ. ಆ ರೀತಿಯಲ್ಲಿ ಯಾದವಾರರು ಪಾಠವನ್ನು ತಾವು ಓದಿ ಮುಂದೆ ತಮ್ಮ ಶಿಷ್ಯರಿಗೆ ಪಾಠವನ್ನು ಹೇಳ್ತಾರೆ. ಇನ್ನೂ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು, ಅವರಿಗೆ ಯಾವುದೇ ರೀತಿಯಾದ ಸೌಕರ್ಯಗಳು ಇದ್ದಿಲ್ಲ, ತುಂಬಾ ದಾರಿದ್ರ್ಯದಲ್ಲಿ ಇದ್ದರು. ಅಂತಹ ದಾರಿದ್ರ್ಯದಲ್ಲಿಯೂ ಕೂಡ 8 ಜನ ಶಿಷ್ಯರನ್ನ ಮನೆಯಲ್ಲೇ ಇಟ್ಟುಕೊಂಡು ಅವರನ್ನೂ ಕೂಡ ಅನ್ನಪಾನಾದಿಗಳಿಂದ ಪೋಷಣೆಯನ್ನು ಮಾಡಿ ಅವರು ಪಾಠ ಹೇಳಿದ್ದಾರೆ ಎಂಬುದು ಅತ್ಯಂತ ಆಶ್ಚರ್ಯ. ಹಾಗೆ ನಾವು ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಬಗ್ಗೆ ನಾವು ಹೇಗೆ ಹೇಳ್ತೇವೋ ಹಾಗೆ ಕಲಿಯುಗದ ಒಂದು ದ್ರೋಣಾಚಾರ್ಯರೇ ಯಾದವಾರರು ಅಂತ ನಾವು ಹೇಳಿದರೂ ಕೂಡ ಏನು ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರೀತಿಯಿಂದ ಅದ್ಭುತವಾಗಿ ಎಲ್ಲಾ ಶಿಷ್ಯರನ್ನು ತಯಾರು ಮಾಡುತ್ತಾರೆ. ಬರೀ ಪಾಠ ಹೇಳೋದಷ್ಟೇ ಅಲ್ಲ, ಅವರಲ್ಲಿ ತಯಾರಾದ ಒಬ್ಬೊಬ್ಬ ಶಿಷ್ಯರು ಕೂಡ ಟಿಪ್ಪಣಿ ಗ್ರಂಥಗಳನ್ನು ಮಾಡುವಷ್ಟು ತಯಾರಾಗ್ತಾರೆ. ಆ ಯಾದವಾರರ ಶಿಷ್ಯರಾಗಲಿ ಅಥವಾ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು, ಅವರ ವಂಶ ಪರಂಪರೆಯಲ್ಲಿ ಬಂದವರು, ಅವರೆಲ್ಲ ಕೂಡ ಟಿಪ್ಪಣಿಕಾರರಾಗಿ ಆಗಿದ್ದಾರೆ. ಅಂತಹ ರೀತಿಯಿಂದ ಪಾಠವನ್ನು ಹೇಳಿದ್ದಾರೆ. ಮತ್ತು ತಮ್ಮ ಅಣ್ಣನ ಮಕ್ಕಳಾದ ತನ್ನ ಮಗನಂತೆ ಬೆಳೆಸಿರ್ತಕ್ಕಂತಹ ಶ್ರೀನಿವಾಸ ತೀರ್ಥರಿಗೂ ಕೂಡ ವಿಶೇಷವಾಗಿ ಎಲ್ಲ ಪಾಠಗಳನ್ನು ಕೂಡ ಕಲಿಸಿ ಮಹಾ ದೊಡ್ಡ ಟಿಪ್ಪಣಿಕಾರರಾಗಿ ಶ್ರೀನಿವಾಸ ತೀರ್ಥರನ್ನು ಮಾಡುತ್ತಾರೆ. ಯಾದವಾರರು ತಾವು ಟಿಪ್ಪಣಿಗಳನ್ನು ಬರೆದಿದ್ದಾರೆ. ಶ್ರೀಮನ್ ನ್ಯಾಯಸುಧಾವಿಗೆ ಯಾದುಪತ್ಯ ಅಂತನ್ನೋ ಟಿಪ್ಪಣಿ ಜಗತ್ಪ್ರಸಿದ್ಧವಾಗಿರತಕ್ಕಂತಹ ವ್ಯಾಖ್ಯಾನ. ಹಾಗೆ ಶ್ರೀಮನ್ ನ್ಯಾಯಸುಧಾವಿಗೆ ವಾಕ್ಯಾರ್ಥ ಚಂದ್ರಿಕಾ, ಪರಿಮಳ ಮೊದಲಾದ ವ್ಯಾಖ್ಯಾನಗಳು. ಹಾಗೆ ಯಾದವಾರರ ಒಂದು ಟಿಪ್ಪಣಿಯು ಕೂಡ ಬಹಳ ಉಲ್ಲೇಖ್ಯವಾದ ವ್ಯಾಖ್ಯಾನ. ಆ ಯಾದವಾರರ ಟಿಪ್ಪಣಿಯನ್ನು ನಾವು ಉಪಜೀವಿಸದೆ ಶ್ರೀಮನ್ ನ್ಯಾಯಸುಧಾವನ್ನು ನಮ್ಮಿಂದ ಅಧ್ಯಯನ ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅಂತಹ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ಯಾದವಾರರು ಮಾಡುತ್ತಾರೆ. ಅದಕ್ಕೆ ಯದುಪತ್ಯಾಚಾರ್ಯರಿಂದ ಮಾಡಲ್ಪಟ್ಟಿದೆ ಎಂಬ ಕಾರಣದಿಂದ ಶ್ರೀಮನ್ ನ್ಯಾಯಸುಧಾ ಯಾದುಪತ್ಯ ಅಂತ ಹೇಳಿ ಈಗಲೂ ಕೂಡ ಎಂತಹ ಗ್ರಂಥಾಲಯಗಳಲ್ಲಿ, ಎಂತಹ ಲೈಬ್ರರಿಗಳಲ್ಲಿಯೂ ಕೂಡ ನ್ಯಾಯಸುಧಾ ಪುಸ್ತಕ ಇತ್ತು, ಹಳೆ ಕಾಲದ ಪುಸ್ತಕ ಇತ್ತು ಅಂತಂದ್ರೆ ಅದರ ವ್ಯಾಖ್ಯಾನವಾಗಿ ಯಾದವಾರರ ವ್ಯಾಖ್ಯಾನವನ್ನೇ ನಾವು ಸಾಮಾನ್ಯ ಲೈಬ್ರರಿಗಳಲ್ಲಿಯೂ ಕೂಡ ನಾವು ಕಾಣಬಹುದು. ಅಂತಹ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ಶ್ರೀಮನ್ ನ್ಯಾಯಸುಧಾವಿಗೆ ಯಾದವಾರರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಿಂದ ಅವರು ಶ್ರೀಮದ್ ಭಾಗವತಕ್ಕೆ ಪಂಚಮಸ್ಕಂದದವರೆಗೂ ಭಾಗವತ ಮೂಲ ಮತ್ತೆ ಭಾಗವತ ತಾತ್ಪರ್ಯ ಎರಡಕ್ಕೂ ಕೂಡ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಮಾಡಿ
ನಮ್ಮಂಥವರಿಗೆ ಮಹಾ ಕರುಣೆಯನ್ನ ಮಹಾ ಅನುಗ್ರಹವನ್ನ ಯಾದವಾರ್ಯರು ಮಾಡಿದ್ದಾರೆ. ಅಷ್ಟೊಂದು ದಾರಿದ್ರ್ಯದ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ಯಾವ ಕಾಲದಲ್ಲಿಯೂ ಕೂಡ ಪಾಠ ಪ್ರವಚನವನ್ನು ಬಿಡದೆ, ತಮ್ಮ ಪೂಜಾ ಜಪ ಮೊದಲಾದ ನಿತ್ಯಾನ್ನಿಕೆಗಳನ್ನು ಬಿಡದೆ ಅವರು ನಾವೆಲ್ಲ ಹೇಗಿರಬೇಕು, ಬ್ರಾಹ್ಮಣರು ಅಂತನ್ನೋರು ಹೇಗಿರಬೇಕು ಅಂತನ್ನೋದಕ್ಕೆ ಒಂದು ಮಾರ್ಗದರ್ಶನವನ್ನ ಯಾದವಾರ್ಯರು ಮಾಡಿಕೊಟ್ಟದ್ದನ್ನ ನಾವು ನೋಡಬಹುದು. ಮತ್ತು ಅವರ ಅನೇಕ ಚರಿತ್ರೆಗಳ ಯಾದವಾರ್ಯರ ಬಗ್ಗೆ ನಾವು ಕೇಳುತ್ತೇವೆ. ಒಂದು ಸಂದರ್ಭದಲ್ಲಿ ಅವರಿಗೆ ಏನೂ ಭೋಜನಕ್ಕೆ ಏನೂ ಗತಿ ಏನೂ ಇರೋದಿಲ್ಲ. ಅವರು ಪಾಪ ನೈವೇದ್ಯದ ಸಮಯದಲ್ಲಿ ಅವರ ಮನೆಯವರಿಗೆ ಹೇಳ್ತಾ ಇದ್ರು, ಏನಾದರೂ ನೈವೇದ್ಯ ತಗೊಂಡು ಬಂದು ಇಡು ಅಂತ ಹೇಳಿ. ಪ್ರತಿನಿತ್ಯ ಏನೋ ಮನೆಯಲ್ಲಿ ಏನು ಪದಾರ್ಥ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನು ತಾನೇ ಪದಾರ್ಥಗಳನ್ನು ಇಡೋದು. ಏನೋ ಪಾಪ ಅವರ ಮನೆಯವರು ಕೂಡ ಅಕ್ಕಪಕ್ಕದ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಏನೋ ಯಾಚನೆ ಮಾಡಿ ಅಕ್ಕಿ ಬೇಳೆ ತಂದು ಏನೋ ಅನ್ನ ಅಂತ ಮಾಡಿ ಹಾಕ್ತಾ ಇದ್ರು. ಒಂದು ಹಂತದಲ್ಲಿ ಅದು ಕೂಡ ಅವರಿಗೆ ಏನು ಇಲ್ಲದೆ ಹೋಗುವಾಗ ಅವರು ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಅವರು ಯಾದವಾರ್ಯರ ಮನೆಯವರು ನದಿ ತೀರಕ್ಕೆ ಹೋಗಿ, ತುಂಗಭದ್ರಾ ನದಿ ತೀರಕ್ಕೆ ಹೋಗಿ ಅಲ್ಲಿರೋ ಒಂದು ಮರಳನ್ನ ತಗೊಂಡು ಬಂದು ಒಂದು ಮಡಿಕೆಯಲ್ಲಿ ಹಾಕಿ ನೈವೇದ್ಯ ಅಂತ ಬಂದು ಇಟ್ಬಿಡುತ್ತಾರೆ, ಮುಚ್ಚಿ ಇಟ್ಬಿಡುತ್ತಾರೆ. ಏನು ಪದಾರ್ಥ ಏನೋ ಇಲ್ಲ ಅಂತನ್ನೋ ಕಾರಣದಿಂದ. ಆದರೆ ಯಾದವಾರ್ಯರ ಒಂದು ತಪಸ್ಸಿನ ಪ್ರಭಾವ ಮತ್ತು ಅವರ ಮನೆಯವರ ಒಂದು ಪಾತಿವ್ರತ್ಯದ ಪ್ರಭಾವ, ಆ ಎಲೆಯನ್ನ ಮುಚ್ಚಿದ ಎಲೆಯನ್ನ ತೆಗೆದು ಆ ಮಡಿಕೆಯನ್ನು ನೋಡೋ ಕಾಲಕ್ಕೆ ಅದರೊಳಗೆ ಪೂರ್ತಿ ಸಜ್ಜಿಗೆ ಅಂತಾರಲ್ಲ, ಶಿರಾ ಅಂತ ಹೇಳ್ತೇವಲ್ಲ, ಅದು ಪೂರ್ತಿ ಮರಳೆಲ್ಲವೂ ಕೂಡ ಶಿರಾವಾಗಿ ಸಜ್ಜಿಗೆಯಾಗಿ ಬದಲಾವಣೆ ಆಗಿದೆ ಪರಮಾತ್ಮನ ಅನುಗ್ರಹದಿಂದ. ಈ ಥರ ಒಂದು ಮರಳನ್ನ ತಂದಾಗಲೂ ಕೂಡ ಅದು ದೇವರದನ್ನ ಪರಮಾತ್ಮ ಅವರ ಹಸುವೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅದನ್ನು ಪೂರ್ತಿ ಒಂದು ಮಧುರವಾದ ಅತ್ಯಂತ ಸಿಹಿಯಾದ ಒಂದು ಭಕ್ಷ್ಯವಾಗಿ ಪರಮಾತ್ಮ ಅದನ್ನ ಪರಿಣಾಮಗೊಳಿಸಿದ್ದಾನೆ ಭಗವಂತ. ಅದನ್ನ ಎಲ್ಲ ಶಿಷ್ಯರು ಕೂಡ ಅವತ್ತು ಸ್ವೀಕಾರ ಮಾಡಿದರು ಅಂತ ನಾವು ಕೇಳ್ತೇವೆ. ಇನ್ನೊಂದು ಸಂದರ್ಭದಲ್ಲಂತೂ ಯಾದವಾರ್ಯರಿಗೆ ಬಹಳ ಬೇಜಾರಾಗ್ತದೆ, ಬಹಳ ದುಃಖ ಆಗ್ತದೆ. ನಮಗೆಲ್ಲ ಏನಾಗ್ತದೆ, ಏನಾದರೂ ದುಃಖ ಆಯಿತು ಅಂತಂದ್ರೆ ಒಂದೊಂದು ಹಂತದಲ್ಲಿ ದೇವರ ಮೇಲೆ ಸಿಟ್ಟಾಗೋದು. ಅವರು ಯಾದವಾರ್ಯರು ಮಹಾಜ್ಞಾನಿಗಳು, ಮಹಾಭಕ್ತರಾಗಿದ್ದರೂ ಕೂಡ ಅವರಿಗಾದ ಆ ದುಃಖವನ್ನು ಸಹಿಸಲಿಕ್ಕಾಗದೆ ಅವರು ಏನು ಮಾಡುತ್ತಾರೆ ಅಂದರೆ ಭಗವದ್ಗೀತಾ ಪುಸ್ತಕವನ್ನು ತೆಗಿತಾರೆ. ಆ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಕ್ಕಂತಹ ಮಾತು, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಕ್ಕಂತಹ ಮಾತು. ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಯಾರು ನನ್ನನ್ನು ಚಿಂತನೆ ಮಾಡುತ್ತಾರೋ ಅವರು ಎಂದಿಗೂ ನಾನು ಕೈ ಬಿಡೋದಿಲ್ಲ, ಅವರ ಯೋಗಕ್ಷೇಮವನ್ನ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಕೃಷ್ಣ ಪ್ರತಿಜ್ಞಾ ರೂಪವಾಗಿ ಹೇಳಿರತಕ್ಕಂತಹ ಒಂದು ಶ್ಲೋಕ. ಆ ಶ್ಲೋಕಕ್ಕೆ ಯಾದವಾರ್ಯರು ನೋಡುತ್ತಾರೆ. ಅವತ್ತು ಆ ಭಗವದ್ಗೀತಾವನ್ನು ನೋಡ್ತಾ ಇರೋ ಕಾಲಕ್ಕೆ ಆ ಶ್ಲೋಕವನ್ನು ನೋಡಿದಾಗ ಅವರಿಗೆ ಮನಸ್ಸಲ್ಲಿ ಬಹಳ ದುಃಖ ಆಯಿತು. ಅಲ್ಲ, ನಾವು ದೇವರ ಭಕ್ತರೇ, ನಾವು ಕೂಡ ಇಷ್ಟು ದೇವರನ್ನ ನಾವು ಚಿಂತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಆದರೂ ಪರಮಾತ್ಮ ನಮ್ಮ ಯೋಗಕ್ಷೇಮವನ್ನು ಏನೋ ಲಕ್ಷ್ಯ ಮಾಡ್ತಾ ಇಲ್ಲ. ಅದರಿಂದ ಏನು ಈ ಗೀತಾ ಶ್ಲೋಕ ಇದು ನಮಗೇನೋ ಮನಸ್ಸಿಗೆ ಬರಲ್ಲ ಅಂತ ಹೇಳಿ ಒಂದು ಕೆಂಪು ಮಷಿಯಿಂದ, ರೆಡ್ ಇಂಕ್ ಅಂತಾರಲ್ಲ, ಅದರ ಕೆಂಪು ಮಷಿಯಿಂದ ಆ ಗೀತಾ ಶ್ಲೋಕಕ್ಕೆ ಗೆರೆ ಹಾಕಿಬಿಡ್ತಾರೆ. ಅವರಿಗೆ ಬಹಳ ಬೇಜಾರಾಯಿತು. ಹಾಗೆ ನದಿ ಸ್ನಾನಕ್ಕೆ ಹೋಗ್ಬಿಟ್ರು. ಅವ್ರು ಆ ಕಡೆ ನದಿ ಸ್ನಾನಕ್ಕೆ ಆನ್ನಿಕಕ್ಕೆ ಅಂತ ಹೋದಾಗ ಯಾವನೋ ಒಬ್ಬ ಹುಡುಗ ಯಾದವಾರ್ಯರ ಮನೆಗೆ ಬರ್ತಾನೆ. ಇಷ್ಟು ಸುಮಾರು 1-2 ತಿಂಗಳಿಗೆ ಬೇಕಾಗಿರ್ತಕ್ಕಂತಹ ಮನೆಯ ಅಡಿಗೆ ಪದಾರ್ಥಗಳು, ಅಕ್ಕಿ ಬೇಳೆ ಮೊದಲಾದ ಎಲ್ಲ ಪದಾರ್ಥಗಳನ್ನು ತಂದು ಇಷ್ಟಿಷ್ಟು ಚೀಲವಾಗಿ ಮನೆಗೆ ಬಂದು ಇಳಿಸ್ತಾನೆ. ಯಾದವಾರ್ಯರ ಮನೆಯಲ್ಲಿ ಇಲ್ಲ. ಅವರ ಮನೆಯವರು ಕೇಳ್ತಾರೆ, ಅಲ್ಲಪ್ಪ ಏನು ಪದಾರ್ಥ ಇದು, ಇಷ್ಟೊಂದು ಪದಾರ್ಥ ತಂದಿದ್ದಿ, ಎಲ್ಲಿಂದ ಬಂದಿದ್ದಿ, ಯಾರು ಬಂದಿದ್ದಿ? ಅದಕ್ಕೆ ಆ ಹುಡುಗ ಮಾತಾಡೋದಿಲ್ಲ. ನನಗೆ ಮಾತಾಡ್ಲಿಕ್ಕೆ ಬರಲ್ಲ, ಇದನ್ನ ಯಾರೋ ಕೊಟ್ಟು ಕಳಿಸಿದ್ದಾರೆ, ನನಗೆ ಕೊಡುವುದು ಯಾದವಾರ್ಯರಿಗೆ ಕೊಡಬೇಕು ಅಂತ ಕಳಿಸಿದ್ದಾರೆ ಅಂತ ಹುಡುಗ ತಂದು ಕೊಡ್ತಾನೆ. ಏನು ಮಾತಾಡೋದಿಲ್ಲ. ಯಾಕೆ ನೀನು ಮಾತಾಡೋದಿಲ್ಲಪ್ಪ ಅಂದರೆ ಅವನು ತನ್ನ ನಾಲಿಗೆಯನ್ನು ಹುಡುಗ ತೋರಿಸ್ತಾನೆ. ಅವನ ನಾಲಿಗೆಯಲ್ಲಿ 2 ಕೆಂಪು ಗೆರೆಗಳು ಕಾಣಿಸ್ತದೆ. ಅವ ಬಾಯಿಂದ ಹೇಳೋದಿಲ್ಲ, ಆದರೆ ಅವನು ತನ್ನ ಹಸ್ತಚೇಷ್ಟೆಗಳಿಂದ ಅವನು ಹೇಳ್ತಾನೆ, ನಿಮ್ಮ ಮನೆಯವರೇ ನನ್ನ ನಾಲಿಗೆಯಲ್ಲಿ ಈ ಥರ ಗೆರೆ ಹಾಕಿಬಿಟ್ರು, ಆದರೂ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹುಡುಗ ಹೇಳಿದ. ಹೇಳ್ಬಿಟ್ಟು ಎಲ್ಲವನ್ನೂ ಕೊಟ್ಬಿಟ್ಟು ಹೊರಟು ಹೋಗ್ಬಿಡ್ತಾನೆ. ಯಾದವಾರ್ಯರು ಮನೆಗೆ ಬಂದು ನೋಡ್ತಾರೆ, ಇಷ್ಟೊಂದು ಪದಾರ್ಥಗಳು ಯಾರು ಕೊಟ್ಟರು, ಏನು ಇದು ಅಂತ ಕೇಳಿದಾಗ ಆವಾಗ ಮನೆಯವರು ಹೇಳಿದ್ರು, ಯಾರೋ ಒಬ್ಬ ಹುಡುಗ ತಂದು ಹಾಕಿದ್ದಾನೆ, ಏನೋ ನೀವು ಅವನ ಬಾಯಲ್ಲಿ ಏನೋ ಗೆರೆ ಹಾಕಿಬಿಟ್ರಂತಲ್ಲ, ಯಾಕೆ ಈ ಥರ ಮಾಡಬೇಕಾಗಿತ್ತು ಸಣ್ಣ ಹುಡುಗನಿಗೆ ಅಂತ ಆವಾಗ ಯಾದವಾರ್ಯರಿಗೆ ಅನಿಸ್ತು. ನಾವು ಭಗವದ್ಗೀತಾದಲ್ಲಿ ನಾವು ಗೆರೆ ಹಾಕಿದ್ದು ಕೃಷ್ಣನ ಬಾಯಲ್ಲೇ ನಾವು ಗೆರೆ ಹಾಕಿಬಿಟ್ಟಂಗೆ, ಬಂದವನು ಬೇರೆ ಯಾರೋ ಹುಡುಗ ಅಲ್ಲ, ಸಾಕ್ಷಾತ್ ಕೃಷ್ಣನೇ ಆ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ತನ್ನ ಮಾತನ್ನು ಕಾಪಾಡೋದಕ್ಕೋಸ್ಕರ ಈ ರೀತಿ ತಂದು ಪದಾರ್ಥಗಳನ್ನು ಇಳಿಸಿದ್ದಾನೆ, ನಾವು ಮಾಡಿದ್ದು ತಪ್ಪಾಯಿತು ಅಂತೇಳಿ ನಮ್ಮ
ಕ್ಷಮೆಯನ್ನ ಪರಮಾತ್ಮನಲ್ಲಿ ಕೇಳ್ತಾರೆ, ನಮಸ್ಕಾರವನ್ನು ಮಾಡುತ್ತಾರೆ. ಇದು ಕೂಡ ಯಾದವಾರ್ಯರ ವಿಶೇಷವಾದ ಚರಿತ್ರದಲ್ಲಿ ನಾವು ಕೇಳುತ್ತೇವೆ. ಒಂದು ಸಂದರ್ಭದಲ್ಲಿ ಅವನೋ ಒಬ್ಬ ದೊಡ್ಡ ಶ್ರೀಮಂತ ಪಕ್ಕದ ಊರಲ್ಲಿ ಇದ್ದವನು. ಅವನಿಗೆ ಏನೋ ತಿರುಪತಿ ದೇವರಿಗೆ ಹೋಗಿ 1,00,000 ರೂಪಾಯಿ ಕಾಣಿಕೆ ಹಾಕಬೇಕು ಅಂತ, ಆ ಕಾಲದ 1,00,000 ರೂಪಾಯಿ ಕಾಣಿಕೆ ಹಾಕಬೇಕು ಅಂತ ಅವನ ಅಪೇಕ್ಷೆ ಇತ್ತು. ಅವನು ಹೋಗ್ಬೇಕು ಅಂದ್ಕೊಂಡಿದ್ದ. ಆದರೆ ಅವನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಬಂದು ಹೇಳ್ತಾರೆ, ಇಲ್ಲಿ ಪಾಪ ಯದುಪತ್ಯಾಚಾರ್ಯರು, ಬಿದರಹಳ್ಳಿ ಯದುಪತ್ಯಾಚಾರ್ಯರು ಅಂತಿದ್ದಾರೆ ಯಾದವಾರ್ಯರು ಅಂತ, ಅವರಿಗೆ ಆ 1,00,000 ರೂಪಾಯಿ ಕೊಡೋ ನೀನು, ನನಗೆ ಹಾಕೋದು ಬೇಡ ಅಂತ ತಿರುಪತಿ ಶ್ರೀನಿವಾಸ ದೇವರು ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಆ ಶ್ರೀಮಂತ ಬಂದು ಯಾದವಾರ್ಯರಿಗೆ ಹೇಳಿದಾಗ ಯಾದವಾರ್ಯರು ಇಲ್ಲ ಅಂತಾರೆ, ನಾವು ಆ ಥರ ಯಾರನ್ನೂ ನಾವು ಪ್ರತಿಗ್ರಹ ನಾವು ತಗೊಳ್ಳಲ್ಲ, ಇದು ಇಷ್ಟು ದೊಡ್ಡ ಒಂದು ಧನವನ್ನ ನಾವು ತಗೊಳ್ಳಲ್ಲ ಅಂದ್ಬಿಡುತ್ತಾರೆ. ಆದರೆ ಅವನು ಹೇಳಿದ, ಇಲ್ಲ ಇದು ದೇವರ ಆಜ್ಞೆ, ಇದನ್ನು ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿ ಬಹಳ ಹಠವಾಗಿ ಆ ಶ್ರೀಮಂತರು ಹೇಳ್ತಾನೆ. ಹಾಗೆ ಯಾದವಾರ್ಯರು ಅಂತಾರೆ, ಆ 1,00,000 ರೂಪಾಯಿ ಅಂತದ್ದು ಇಂಥದ್ದು ಏನು ಬೇಡ, ಪ್ರತಿನಿತ್ಯ ನಮಗೆ ನಮಗೂ ನಮ್ಮ ಶಿಷ್ಯರಿಗೂ ನಮ್ಮ ಕುಟುಂಬಕ್ಕೂ ಆಗುವಂತೆ ಒಂದು ಪಡಿ ರಾಗಿ ಕಾಳು ಅಥವಾ ಅದರ ಜೊತೆಗೆ ಇಷ್ಟು ಮಜ್ಜಿಗೆಗೆ ಅಥವಾ ಒಂದಿಷ್ಟು ಹಸಿ ಮೆಣಸಿನಕಾಯಿ ಇಷ್ಟು ವ್ಯವಸ್ಥೆ ಮಾಡು ಸಾಕು, ಬೇರೆ ಏನು ಬೇಡ ಅಂದ್ಬಿಡುತ್ತಾರೆ. ಆಮೇಲೆ ಆ ಶ್ರೀಮಂತ ಅನೇಕ ವರ್ಷಗಳು ಆ ರೀತಿಯಿಂದ ರಾಗಿಯನ್ನ ಯಾದವಾರ್ಯರಿಗೆ ಕೊಡ್ತಾ ಇದ್ದ ಅಂತ ನಾವು ಕೇಳ್ತೇವೆ. ಅಷ್ಟು 1,00,000 ರೂಪಾಯಿ ಕೊಡ್ತೇವೆ ಅಂತ ಬಂದಾಗಲೂ ಕೂಡ, ದೇವರೇ ಹೇಳಿದ್ರು ಕೂಡ ತಮ್ಮ ಧರ್ಮವನ್ನ ಯಾದವಾರ್ಯರು ಬಿಡಲಿಲ್ಲ. ಆದರೂ ಕೂಡ ದೇವರ ಆಜ್ಞೆ ಅಂತ ಹೇಳಿ ಸ್ವಲ್ಪ ಅದರ ಸ್ವೀಕಾರವನ್ನು ಕೂಡ ಯಾದವಾರ್ಯರು ಮಾಡ್ತಾರೆ. ಹೀಗೆ ಯಾದವಾರ್ಯರ ಚರಿತ್ರದಲ್ಲಿ ಬಹಳ ವಿಷಯಗಳಿದೆ, ನಾವು ಹೇಳಲಿಕ್ಕೆ ಸಮಯ ಇಲ್ಲ, ಅದಕ್ಕೋಸ್ಕರ ನಾವು ನಿಲ್ಲಿಸ್ತೇವೆ ಅಷ್ಟೇ ಹೊರತು ಬೇಕಾದಷ್ಟು ವಿಷಯಗಳು ಉಂಟು. ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾದವಾರ್ಯರ ಸಮಕಾಲದಲ್ಲೇ ಇದ್ದವರು. ಅವರು ಕೂಡ ಯಾದವಾರ್ಯರ ವ್ಯಾಖ್ಯಾನವನ್ನು, ಸುಧಾ ವ್ಯಾಖ್ಯಾನವನ್ನು ನೋಡಿ ಅವರು ಬಹಳ ಪ್ರಶಂಸೆಯನ್ನು ಮಾಡಿದ್ದಾರೆ. ಯಾದವಾರ್ಯರ ಬಗ್ಗೆ ತುಂಬಾ ಗೌರವವನ್ನ ರಾಘವೇಂದ್ರ ಸ್ವಾಮಿಗಳು ಕೂಡ ಇಟ್ಟಿದ್ದರು ಅಂತ ನಾವು ಕೇಳುತ್ತೇವೆ. ಅದೇ ತರ ಉಡುಪಿಯ ಅಷ್ಟಮಠಾಧೀಶರು ಕೂಡ ಯಾದವಾರ್ಯರ ಅವರ ಆ ವಿದ್ಯಾ ಗೌರವವನ್ನ, ಅವರು ಮಾಡತಕ್ಕಂತಹ ವ್ಯಾಖ್ಯಾನದ ಶೈಲಿಯನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದಾರೆ. ಉಡುಪಿ ಪೀಠಾಧಿಪತಿಗಳು ಎಲ್ಲರೂ ಕೂಡ ಯಾದವಾರ್ಯರಿಗೆ ಅಪೇಕ್ಷೆ ಇತ್ತು, ನಾವು ಉಡುಪಿ ಹೋಗಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಅವರಿಗೆ ಅಪೇಕ್ಷೆ ಇತ್ತು. ಆದರೆ ಅಲ್ಲಿರೋ ಎಲ್ಲಾ ಸ್ವಾಮಿಗಳು, ಉಡುಪಿ ಸ್ವಾಮಿಗಳು ಎಲ್ಲರೂ ಕೂಡ ಯಾದವಾರ್ಯರಿಗೆ ಪತ್ರ ಬರೀತಾರೆ, ನೀವು ಕೃಷ್ಣನ ದರ್ಶನವನ್ನು ಮಾಡಿ ಏನು ಪುಣ್ಯವನ್ನು ನೀವು ಗಳಿಸ್ತೀರೋ ಆ ಪುಣ್ಯ ನೀವು ಮಾಡಿದ ಸುಧಾದಿ ಗ್ರಂಥಗಳ ವ್ಯಾಖ್ಯಾನದಿಂದಲೇ ಬೇಕಾದಷ್ಟು ಪುಣ್ಯವನ್ನು ನೀವು ಸಂಪಾದನೆ ಮಾಡಿದ್ದೀರಿ. ಅದರಿಂದ ಕೃಷ್ಣನ ದರ್ಶನ ಆಗಿಲ್ಲ, ನೀವೇನು ಕೊರತೆ ಮಾಡೋದು ಬೇಡ. ನಾವೆಲ್ಲ ಅಷ್ಟಮಠಾಧೀಶರು ಕೂಡ ಒಂದು ಕೃಷ್ಣನ ವಿಗ್ರಹವನ್ನ, ಕಿತ್ತಾಡಿಯ ವಿಗ್ರಹವನ್ನ ಮಾಡಿ, ಆ ವಿಗ್ರಹದಲ್ಲಿ ವಿಶೇಷವಾಗಿ ಬೆಳ್ಳಿಯ ವಿಗ್ರಹವನ್ನ ಮಾಡಿ, ಅದರಲ್ಲಿ ವಿಶೇಷವಾಗಿ ನಾವು ಆ ಉಡುಪಿ ಕೃಷ್ಣನನ್ನು ಹಾಗೆ ಆವಾಹನ ಮಾಡಿ ನಾವೆಲ್ಲರೂ ಪೂಜಿಸಿ ನಿಮಗೆ ಕಳಿಸ್ತೇವೆ, ನೀವು ಅದನ್ನು ಪೂಜಾ ಮಾಡ್ರಿ, ಸಾಕ್ಷಾತ್ ಉಡುಪಿ ಕೃಷ್ಣನನ್ನೇ ನೀವು ದರ್ಶನ ಮಾಡಿದಂತಹ ಪುಣ್ಯವನ್ನು ನೀವು ಪಡಿಬಹುದು ಅಂತ ಹೇಳಿ ಆ ಎಲ್ಲ ಮಠಾಧೀಶರು ಕೂಡ ಆ ಕೃಷ್ಣನ ಪ್ರತಿಮೆಯಲ್ಲಿ ಆವಾಹನವನ್ನು ಮಾಡಿ ನಾವೇ ಪೂಜಿಸಿ, ನಮ್ಮ ಕೈಯಿಂದ ಪೂಜಿಸಿ ಯಾದವಾರ್ಯರಿಗೆ ಕಳಿಸ್ತಾರೆ. ಇನ್ನೂ ಕೂಡ ನಮ್ಮ ಮಠದಲ್ಲಿ ಆ ಉಡುಪಿ ಕೃಷ್ಣನ ಪ್ರತಿಮೆಯನ್ನ ನಾವು ನಮ್ಮ ಮಠದಲ್ಲಿ ನಮ್ಮ ಸ್ವಾಮಿಗಳ ಪೂಜಾ ಮಾಡೋದನ್ನು ನಾವು ನೋಡಬಹುದು. ಮತ್ತು ಯಾದವಾರ್ಯರು ತಾವೇ ತಮ್ಮ ಕೈಯಿಂದಲೇ ವೇದವ್ಯಾಸ ದೇವರ ಪ್ರತಿಮೆಯನ್ನು ಕೂಡ ಮಾಡಿ ತಮ್ಮ ಶಿಷ್ಯರಿಗೂ ಕೂಡ ಪ್ರತ್ಯೇಕ ಪ್ರತಿಮೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಶ್ರೀಮಠದಲ್ಲಿ ಪ್ರತಿಯೊಂದು ಚಾತುರ್ಮಾಸದಲ್ಲಿಯೂ ಕೂಡ ನಾವು ಆ ವೇದವ್ಯಾಸ ದೇವರ ಪ್ರತಿಮೆಯನ್ನು ನಾವು ನೋಡುತ್ತೇವೆ. ಆ ಯಾದವಾರ್ಯರಿಗೆ ಮಾಡಿರ್ತಕ್ಕಂತಹ ವೇದವ್ಯಾಸ ಕರಾವಲಂಬನ ಸ್ತೋತ್ರ ಅಂತ ಅನ್ನೋದು ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಸ್ತೋತ್ರ. ವಿಶೇಷವಾಗಿ ವಿದ್ಯಾರ್ಥಿಗಳು ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂಥವರು ಆ ವ್ಯಾಸಕರಾವಲಂಬನ ಸ್ತೋತ್ರವನ್ನ ಪಾರಾಯಣ ಮಾಡಿ ಅದನ್ನ ಚೆನ್ನಾಗಿ ಸಿದ್ಧಿಪಡಿಸಿಕೊಂಡು ವೇದವ್ಯಾಸ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ ರೀತಿಯಲ್ಲಿ ಆ ಯಾದವಾರ್ಯರ ಮತ್ತು ಅವರ ಗುರುಗಳಾಗತಕ್ಕಂತಹ ವೇದೇಶ್ವರರು, ಅವರ ಗುರುಗಳಾಗತಕ್ಕಂತಹ ರಘುತಮ ಸ್ವಾಮಿಗಳು, ಅದೇ ಥರ ಯಾದವಾರ್ಯರ ಶಿಷ್ಯರಾದ ಮಕ್ಕಳಾದ ಶ್ರೀನಿವಾಸ ತೀರ್ಥರು, ಉಮರ್ಜಿಯ ಆಚಾರ್ಯರು, ತಿರುಮಲಾಚಾರ್ಯರು, ಹೀಗೆ ಅನೇಕ ಮಹನೀಯರ ವಿಶೇಷವಾದ ಸ್ಮರಣವನ್ನು, ಭಗವದ್ಭಕ್ತರ ಸ್ಮರಣವನ್ನು ಮಾಡೋದು ಭಗವಂತನ ಸ್ಮರಣೆ ಆಗ್ತಾ ಇದೆ ಅಂತ ಇದನ್ನು ಹೇಳಿ